ತುಂಬ ಖುಷಿಯ ವಿಚಾರ. ನಿಮಗೆಲ್ಲ ಒಂದು ಸರ್ಪ್ರೈಸ್ ಇದೆ. ಅದೇನು ಅಂತ ಮುಂದೆ ಹೇಳ್ತೀನಿ. ಅದೇನು ಭಾಳ ಹೊತ್ತು ಹಿಡ್ಕೊಳ್ಳಲ್ಲ ಬಿಡಿ. ವಿಡಿಯೋ ಒಂದು 8-10 ನಿಮಿಷ ಇರ್ಬೋದು. ವಿಡಿಯೋವನ್ನು ಪೂರ್ತಿ ನೋಡಿ, ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ನಾನು ಥಿಯೇಟರ್ ಅಂದರೆ ರಂಗಭೂಮಿಯ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ನನಗೆ ಈ ಸ್ಟೇಜ್ ಮೇಲೆ ಕೂರಿಸಿ ಸನ್ಮಾನ ಮಾಡೋದು ಮಾಡಿಸೋದು ನನಗೆಲ್ಲ ಅವು ಸಹಜ, ನಾರ್ಮಲ್ ಅನ್ನಿಸ್ತವೆ. ನಾನು ಕಂಟೆಂಟ್ ಕ್ರಿಯೇಟರ್ ಆಗಿ ಒಂದೊಳ್ಳೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಸನ್ಮಾನ ಮಾಡಿಸ್ಕೊಳ್ತಿರುವಂಥ ಮೊದಲನೇ ಸನ್ಮಾನ ಇದು. ನಿಜವಾಗ್ಲೂ ತುಂಬ ಎಕ್ಸೈಟ್ಮೆಂಟ್ ಇದೆ ನನಗೆ. ಯಾಕಂದರೆ ನಾನು ಮೂಲತಃ ಇಳಕಲ್ ಭಾಗದವನು, ಅಂದರೆ ಬಾಗಲಕೋಟೆ ಇಳಕಲ್ ತಾಲೂಕು, ನಮ್ಮದು ಕಂದಗಲ್ ಊರು. ಆದರೆ ನಾನು ಈಗ ಸದ್ಯ ಇರೋದು ದೇವದುರ್ಗದಲ್ಲಿ. ಇಲ್ಲಿ ನನ್ನನ್ನು ಐಡೆಂಟಿಫೈ ಮಾಡಿ ಜನ ಗುರುತಿಸಿ ಸನ್ಮಾನ ಮಾಡ್ತಿರುವಂತಹ ವಿಚಾರ ಚಿಕ್ಕದಲ್ಲ, ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ನಾವು ಮಾಡ್ತಿರುವಂಥ ವರ್ಕು, ನಾವು ಮಾಡ್ತಿರುವಂಥ ಕಂಟೆಂಟು ಎಲ್ಲೋ 4 ಜನಕ್ಕೆ ಇಷ್ಟ ಆಗಿ ಅವರು ಅಪ್ರಿಷಿಯೇಷನ್ ಮಾಡುವಂಥ ಸ್ಥಾನಕ್ಕೆ ನನ್ನನ್ನು ಕರ್ಕೊಂಡು ಬಂದಿದೆ ಅಂದರೆ ಖುಷಿ ಆಗದೆ ಇನ್ನೇನಾಗುತ್ತೆ ಹೇಳಿ. ಸೊ ಅದ್ರ ಜೊತೆಗೆ ಪರಶುಣ್ಣಂಗೆ ಥ್ಯಾಂಕ್ ಯು ಹೇಳಬೇಕು. ಯಾಕಂದರೆ ಪರಶುಣ್ಣನೂ ಕಾರಣ ಇದಕ್ಕೆ. ಪರಶುಣ್ಣನ ಕೇಳಿದ್ರಂತೆ ಯಾರು ಯೂಟ್ಯೂಬರ್ಸು ಕಂಟೆಂಟ್ ಕ್ರಿಯೇಟರ್ಸ್ ಯಾರಾದರೂ ಇದ್ರೆ ಹೇಳಪ್ಪ ಅಂತ ಹೇಳಿ. ಆಗ ಪರಶುಣ್ಣ ಹೇಳಿದ್ದು ಈ ಥರದೊಬ್ಬ ಹುಡುಗ ಇದ್ದಾನೆ ಅಂತ ಹೇಳ್ಬಿಟ್ಟು ನನ್ನ ಹೆಸರು ಹೇಳಿ ನನ್ನ ಹೆಸರನ್ನು ಸಹ ಆ ಒಂದು ಲಿಸ್ಟಿಗೆ ಆ್ಯಡ್ ಮಾಡಿಸಿ ಈಗ ನನ್ನನ್ನು ಇನ್ವೈಟ್ ಮಾಡಿಸಿದ್ದಾರೆ. ಇಲ್ಲಿದೆ ನೋಡಿ ಆ ಪೋಸ್ಟರ್ ಪಾಂಪ್ಲೆಟ್ಸು, ನಿಮ್ಮ ಕೆಳಗಡೆ ಕಾಣಿಸ್ಬೋದು ಮುರಳಿ ದೇವದುರ್ಗ ಅಂತ ಕೊನೆಗೆ ಹಾಕಿದ್ದಾರೆ. ಸೊ ಲಾಸ್ಟ್ ಟೈಮಲ್ಲಿ ಆಗಿರೋದು ಅದು ಕೂಡ ಪರಶುಣ್ಣಿಂದಾಗಿ ಮತ್ತು ದೇವದುರ್ಗದ ಜನತೆಯಿಂದಾಗಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ಪೂರ್ತಿ ವಿಡಿಯೋ ಹೋಗೋದು, ಸನ್ಮಾನ ಮಾಡಿಸ್ಕೊಳ್ಳೋದು, ಅದ್ರ ಜೊತೆಗೆ ಒಂದಿಷ್ಟು ಜನ ಬಂದಿರ್ತಾರೆ, ಭೇಟಿ ಆಗೋದು ಅದೇ ಆಗಿರುತ್ತೆ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೋತೀನಿ. ನಾನು ನೋಡ್ರಿ ಹಿಂಗದೀನಿ. ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಬಂದ್ರಿ ಬರ್ರಿ. ಈಗ ಸಮಯ ಒಂದು 7 ಗಂಟೆ ಆಗಿದೆ. ಇವರು ನಾಗು ಅಂತ ಹೇಳ್ಬಿಟ್ಟು, ಆಮೇಲೆ ಇವರು ಅಮ್ಮು ಬಸವರಾಜ್ ಅಂತೇಳಿ, ಇವರು ಕೂಡ ವೀಡಿಯೋಸ್ ಮಾಡ್ತಾರೆ. ಹಿಂಗೆ ಟೀ ಕುಡಿಯೋಣ ಅಂತ ಹೊರಗಡೆ ಬಂದಿದ್ವಿ. ಅದನ್ನು ಮುಗಿಸ್ಕೊಂಡು ಡೈರೆಕ್ಟ್ ನಾವು ಇವೆಂಟ್ ಎಲ್ಲಿತ್ತು ಅಲ್ಲಿಗೆ ಬಂದ್ವಿ. ಇದು ನೋಡಿ BH ಫಂಕ್ಷನ್ ಹಾಲ್ ಅಂತ. ಇಲ್ಲಿ ನಿಲ್ಲಕ್ಕಾಗಲ್ಲ ಸರ್, ಬನ್ನಿ ಸರ್ ನೀವು. ದೇವದುರ್ಗದ ಸುತ್ತಮುತ್ತಲಿನವರು ಮತ್ತು ದೇವದುರ್ಗದವರು ತುಂಬ ಜನ ಬಂದಿದ್ರು. ಅಣ್ಣ ವೀಡಿಯೋಸ್ ಮಾಡ್ತಿರಲ್ವ, ನೋಡಿದ್ದೀವಿ ಅಂತ ಫೋಟೋಸ್ ತಗೋತಾ ಇದ್ರು. ಆರ್ಗನೈಸ್ ಮಾಡಿದ್ರು, ಅಲ್ಲಿಗೆ ನಮ್ಮನ್ನ ಕೂಡ ಇನ್ವೈಟ್ ಮಾಡಿದ್ದಾರೆ. ನಮ್ಮ ವಾಯ್ಸ್ ಎಲ್ಲ ಕಾಯ್ತಾ ಇದ್ದಾರೆ. ಇದರಲ್ಲಿ ಯಾರ್ಯಾರು ಇದ್ದಾರೋ ಆಲ್ಮೋಸ್ಟ್ ಎಲ್ಲರೂ ಕೂಡ ವೀಡಿಯೋಸ್ ಮಾಡೋರೆ, ಅಂದರೆ ಕಂಟೆಂಟ್ ಕ್ರಿಯೇಟರ್ಸು. ಬಂದ್ರಿ ಬರ್ರಿ. ಸಂಭವಾಮಿ ಯುಗೆ ಯುಗೆ. ಇದರ ಅರ್ಥ ಯಾವಾಗ ಧರ್ಮದ ಅವನತಿಯಾಗುವುದು, ಅಧರ್ಮದ ಉನ್ನತಿಯಾಗುವುದು. ಇವತ್ತು ದೇವದುರ್ಗದ ಕಿಣೇದ್ ಇಂಟರ್ನ್ಯಾಷನಲ್ ಸ್ಕೂಲ್ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ನು. ಇದರಲ್ಲಿ ನಮಗೆ ಸನ್ಮಾನದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಸುಮಾರು 15-20 ಜನ ಇದ್ವಿ. ಹಂಗಾಗಿ ಎಲ್ರಿಗೂ ಒಟ್ಟಿಗೆ ಸನ್ಮಾನ ಮಾಡೋಕ್ಕಾಗಲ್ಲ ಅಂತ ಹೇಳಿ 5 ಜನರಿಗೆ ಸನ್ಮಾನ ಮಾಡ್ತಾಯಿದ್ರು. ಮೊದಲಿಗೆ ನಾಗು, ಸುಗಯ್ಯ ಸರು, ಅದಾದಮೇಲೆ ಪರಶುಣ್ಣ ಎಲ್ಲರೂ ಕೂಡ ಕೂತ್ಕೊಂಡು ಸನ್ಮಾನ ಮಾಡಿಸ್ಕೊಂಡು ಬಂದರು. ಕೊನೆಯಲ್ಲಿ ಉಳಿದದ್ದು ನಾವಿಬ್ಬರೇ. ತುಂಬ ಅದ್ಭುತವಾದಂಥ ಅನುಭವವಾಗಿತ್ತು ಇದು. ನಮ್ಮ ಶಿಕ್ಷಣ ಸಂಸ್ಥೆ ಯಾವ
ಇಲ್ಲಿ ತನಕ ನೀವೇನು ವಿಡಿಯೋ ನೋಡಿದ್ರು, ವಿಜುವಲ್ಸ್ ನೋಡಿದ್ರು, ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿದವರು ಇವರಿಬ್ಬರು. ಥ್ಯಾಂಕ್ ಯು. ಪ್ರೋಗ್ರಾಮು ಮಕ್ಕಳ ಡ್ಯಾನ್ಸ್ ಎಲ್ಲ ನಡೀತಾ ಇತ್ತು. ನಾವು ಹಿಂಗೆ ಹೊರಗಡೆ ಹೋಟೆಲ್ಗೆ ಬಂದ್ವಿ ಟೀ ಕುಡಿಯೋಣ ಅಂತ. ಇವತ್ತಿಗೆ ಇಂಟರ್ನ್ಯಾಷನಲ್ ಸ್ಕೂಲ್ ಓಪನ್ ಆಗಿದೆ. ನಮಗೆ ಅವಾಗ ನನ್ಗೆ ಗೊತ್ತಿದ್ದಂಗೆ ಅವಾಗೆಲ್ಲ ಅಷ್ಟೊಂದು ಇರಲಿಲ್ಲ. ನಾನು ಮೂಲತಃ ಇಲ್ಲೇ ಚಿಕ್ಕ ವಯಸ್ಸಿಂದ ಇರೋದ್ರಿಂದ ದೇವದುರ್ಗ ಪ್ರಾಪರ್ ನಾನು ಚಿಕ್ಕ ವಯಸ್ಸಿಂದ ಓದಿರೋದ್ರಿಂದ ಇವತ್ತಿಗೆ ನಮ್ಮ ದೇವದುರ್ಗದಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಬಂದಿದೆ ಅಂದ್ರೆ ಅದು ಖುಷಿ. ಹೌದು, ಫಸ್ಟ್ ಒಂದು ಊರು ಉದ್ಧಾರ ಆಗ್ಬೇಕಂದ್ರೆ ಆ ಊರಲ್ಲಿ ಎಜುಕೇಶನ್ ಉದ್ಧಾರ ಆಗ್ಬೇಕು, ಜನ ಎಜುಕೇಟೆಡ್ ಆಗ್ಬೇಕು ಅಲ್ವಾ? ಬರೀ ಹಳೆಯ ಕಾಲದಲ್ಲೇ ಇದ್ರೆ ಹಂಗೆ ಆಗ್ತಾ ಇರ್ತದೆ. ಜನ ಎಜುಕೇಟೆಡ್ ಆಗ್ಬೇಕು, ಜನಗಳೆಲ್ಲ ಒಂದ್ ಸ್ವಲ್ಪ ಅವ್ರ ಥಿಂಕಿಂಗ್ ಎಲ್ಲ ಡಿಫ್ರೆಂಟ್. ಇವಾಗ ನೋಡ್ರಿ ಇಂಟರ್ನ್ಯಾಷನಲ್ ಸ್ಕೂಲ್ ನಾವೆಲ್ಲ ಬೆಂಗಳೂರಲ್ಲಿ, ಧಾರವಾಡದಂತ ದೊಡ್ಡ ದೊಡ್ಡ ನಗರಗಳಲ್ಲಿ, ತುಮಕೂರು ದೊಡ್ಡ ದೊಡ್ಡ ನಗರಗಳಲ್ಲಿ, ಸಾಧಾರಣವಾಗಂದ್ರೂ ರಾಯಚೂರು ಅಂತ ನಮ್ಮ ನಗರದಲ್ಲಿ ಮಾತ್ರನೇ ಅಂತ ಸ್ಕೂಲುಗಳು, ಕಾಲೇಜುಗಳು ಇಂಥವೆಲ್ಲ ಇರೋದು ನಮ್ಗೆ ನೋಡಿ ಅಭ್ಯಾಸ. ಇವತ್ತಿಗೆ ನಮ್ಮ ಹಲವರಿಗೆ ಕೆನೆರ್ ಮುರುಗಪ್ಪ ಅವರ ಸಂಸ್ಥೆ ಕಡೆಯಿಂದ ಬಂದಿದೆ, ಅದೊಂದು ಖುಷಿ ವಿಚಾರ ಅಲ್ವಾ? ಹೋಗ್ಲಿ, ಆತರ ಇನ್ನೂ ಸಂಸ್ಥೆಗಳು ಜಾಸ್ತಿ ಬರ್ಲಿ, ಊರು ದೊಡ್ಡ ಮಟ್ಟಕ್ಕೆ ಬೆಳೀಲಿ, ಮುಂದೆ ಇನ್ನೊಂದು ಜಿಲ್ಲೆ ಆಗಲಿ ನಮ್ ದೇವದುರ್ಗ ಅಂತ ಅಲ್ವಾ? ಹೌದು, ಬೇರೆ ಬೇರೆ ಕಡೆ ಅವರೆಲ್ಲ ಇಲ್ಲಿಗೆ ಓದಕ್ ಬರ್ತಾರೆ. ಇಂಜಿನಿಯರಿಂಗ್ ಕಾಲೇಜ್ ಆಗ್ಬೇಕು, ಐಟಿ ಕಂಪನಿಗಳಾಗ್ಬೇಕು, ಉದ್ಯೋಗ ಸೃಷ್ಟಿ ಆಗ್ಬೇಕು ನಮ್ಮ ಕಡೆ ಎಲ್ಲ. ನಾವೆಲ್ಲ ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲಿ ನಾವು ಇದಕ್ಕೋಸ್ಕರನೇ ಊರ್ ಬಿಟ್ಟು ಹೋಗಿದ್ದು. ಒಳ್ಳೆ ಎಜುಕೇಶನ್ ಇರ್ಲಿಲ್ಲ, ಕರೆಂಟ್ಗಳಿರ್ಲಿಲ್ಲ, ಮೂಲಭೂತ ಸೌಲಭ್ಯಗಳು ಕೂಡ ಇರ್ಲಿಲ್ಲ ನಮಗೆ. ಇದೇ ನಾನು ದೇವದುರ್ಗದ ಆಶ್ರಮ ಹಾಸ್ಟೆಲ್ ಅಂತ ಒಂದಿತ್ತು, ಇವತ್ತು ಕ್ಲೋಸ್ ಮಾಡಿದ್ದಾರೆ. ಅಲ್ಲಿ ನಾನು ಓದ್ತಾ ಇದ್ದಿದ್ದು. ಅಲ್ಲಿಂದ ನಾನು ಊರಿಗೆ ಹೋದ್ರೆ ಊರಲ್ಲಿ ನನಗೆ ಕರೆಂಟ್ ಕೂಡ ಇರಲಿಲ್ಲ. ಒಂದು ವಿಡಿಯೋದಲ್ಲಿ ಬಳಸ್ತೀನಿ ಗಸ್ಲಾಟ್ ಎಣ್ಣೆ ಅಂತ. ಗಸ್ಲಾಟ್ ಎಣ್ಣೆ ನಮ್ಮ ಊರ್ ಕಡೆ ಸೀಮೆ ಎಣ್ಣೆಗೆ ಗಸ್ಲಾಟ್ ಎಣ್ಣೆ ಅಂತ. ಗಸ್ಲಾಟ್ ಎಣ್ಣೆ ಬರೀ ಅದನ್ನ ಅದಕ್ಕೆ ಮಾತ್ರ ಬಳಸಿಲ್ಲ. ಊರಿಗೆ ಇದ್ದಿದ್ದು ಒಂದೇ ಟ್ರ್ಯಾಕ್ಟ್ರು, ಆ ಸೀಮೆ ಎಣ್ಣೆ ತಗೊಂಡ್ಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಓಡಿಸೋದು. ಸೀಮೆ ಎಣ್ಣೆ ಟ್ರ್ಯಾಕ್ಟರ್ ಓಡಿಸೋದು. ಅವಾಗೆಲ್ಲ ಫುಲ್ ಪ್ಯೂರ್ ಬ್ಲೂ ಕಲರ್, ಎಷ್ಟು ಬ್ಲೂ ಇರ್ತಿತ್ತು ಅಂದ್ರೆ ಅದು ಚೆನ್ನಾಗಿರ್ತಾ ಇತ್ತು. ನಾವು ಚಿಮಣಿ ಎಣ್ಣೆ ಅಂತಿದ್ದೇವೆ. ಚಿಮಣಿ ಎಣ್ಣೆ, ಗಸ್ಲಾಟ್ ಎಣ್ಣೆ. ನಮ್ಮ ನಾಗವ್ರು LLB ಓದ್ತಾ ಇದಾರೆ ನೋಡಿ, ಎಲ್ಲ ಓದಕ್ಕಂತ ಪೇಪರ್ ಆಗ್ಬಿಟ್ಟ. ಅದೇ ಒಂದು ಗ್ಯಾಸ್ ಆಗ್ಬಿಟ್ಟ ನಮ್ಗೆ. ಪೇಪರ್ ಹೋದ್ರೆ ಏನಾಗೋ, ಜೀವನದಲ್ಲಿ ಗೆದ್ದಿದ್ದೀರ ತಾವು, ಖುಷಿ ಪಡಿ ಮಾತಾಡ. ಈ ಕಡೆ ಎಲ್ಲ ತುಂಬಾ ಫೇಮಸ್ ನಮ್ ನಾಗು ಕಟಿಂಗ್ ಮಾಡೋದ್ರಲ್ಲಿ. ಚಿಕ್ಕಪತ್ ಅಂತಾರೆ ಇವ್ರಿಗೆ. ಅಲ್ಲಿ ಹೋಗ್ಬಿಟ್ಟು ಕಟಿಂಗ್ ಮಾಡ್ಬೇಕು ಅಂತ ಅಂತೀನಿ. ಯಾವ್ದೋ ಒಂದು ವಿಡಿಯೋದಲ್ಲಿ ನೋಡ್ಬಿಟ್ಟವನೆ, ನೀವ್ ತಲೆಯಲ್ಲಿ ಕೂದ್ಲೇ ಇಲ್ಲ ಅಂದ್ರೆ ಈ ಕಡೆ ಬಣಿಮಿನೇ ಕಿತ್ತದ ಆ ಸಮಯ 10:23 ಆಗಿದೆ. ಈಗ ಜಸ್ಟ್ ನಾನು ಮನೆಗೆ ಬಂದೆ. ತುಂಬ ಖುಷಿ ಆಗುತ್ತೆ ಇವತ್ತಿನ ದಿನ. ಯಾಕಂತಂದರೆ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ನಾನು ಬಾಗಲಕೋಟೆ ಡಿಸ್ಟಿಕಲ್ಲೇ, ಓದಿದ್ದು ಕಲಾದಗಿ ಮುರಾರ್ಜಿಯಲ್ಲಿ, ಎಲ್ಲ ಆ ಕಡೆನೇ ಕಳೆದಿದ್ದೆ. ಯಾವಾಗ ಅಪ್ಪ ಅಮ್ಮ ದುಡಿಮೆಯನ್ನು ಹುಡ್ಕೊಂಡು ಈ ಕಡೆ ಬಂದರು, ರಾಯಚೂರಿಗೆ ಬಂದರು, ರಾಯಚೂರು ಡಿಸ್ಟಿಕ್ಕಿಗೆ ಬಂದರು. ಸೊ ತಾಯಿ ತವ್ರ ಮನೆಯೂ ಕೂಡ ಇಲ್ಲೇ ನಂದು, ಬೀಗಣೆಕಲ್. ತುಂಬ ಸಲ ಹೇಳ್ತಾ ಇರ್ತೀನಿ. ಹಾಗಾಗಿ ನನಗೆ ದೇವದುರ್ಗ ತುಂಬ ಹತ್ರ, ತುಂಬ ಆತ್ಮೀಯ ಕೂಡ. ದೇವದುರ್ಗದ ವಿಡಿಯೋಗಳನ್ನು ಮಾಡಿದ್ದಕ್ಕೆ ದೇವದುರ್ಗದ ತುಂಬ ಜನ ನನ್ನನ್ನು ಗುರುತಿಸಿದ್ದಾರೆ. ಆ್ಯಸ್ ಅ ಕಂಟೆಂಟ್ ಕ್ರಿಯೇಟರ್ ಆಗಿ, ಇನ್ನೂ ಚಿಕ್ಕ ಕ್ರಿಯೇಟರ್, ನಾನು ತುಂಬ ಚಿಕ್ಕ ಕ್ರಿಯೇಟರ್, ಬಟ್ ಮುಂದಿನ ಹೆಜ್ಜೆಗಳು ತುಂಬ ದೊಡ್ಡವಿದ್ದಾವೆ. ಆ್ಯಸ್ ಅ ಕಂಟೆಂಟ್ ಕ್ರಿಯೇಟರ್ ಆಗಿ ಇದು ನನಗೆ ಮೊದಲ ಅಪ್ರಿಷಿಯೇಷನ್. ನೋಡ್ಬೋದು ನೀವು, ಕಿಣದ ಇಂಟರ್ನ್ಯಾಷನಲ್ ಸ್ಕೂಲ್ CBSE ದೇವದುರ್ಗ ಅಪ್ರಿಷಿಯೇಷನ್. ಆ ಡೇಟು ಸಹ ನೋಡ್ಬೋದು. ಅದ್ರ ಜೊತೆಗೆ ನನ್ನ ಫೋಟೋ ಇದೆ ಮತ್ತು ನನ್ನ ಹೆಸರು ಕೂಡ ಹಾಕಿದ್ದಾರೆ. ಸೊ ಏನೋ ಒಂಥರ ಖುಷಿ ಆಗುತ್ತೆ. ಇದಕ್ಕೆಲ್ಲ ಕಾರಣೀಭೂತರಾದಂಥವರು ಪರಶುವಣ್ಣ ಅಂಥೇಳಿ ಇಂದಿನ ವಿಡಿಯೋದಲ್ಲಿ ನೀವು ನೋಡಿರಬಹುದು. ಸೊ ಅದೇ ವ್ಯಕ್ತಿ. ಮತ್ತೆ ಸೊ ಆ ಡೈಲಾಗಿಂದ ತುಂಬ ಜನರಿಗೆ ಮುಟ್ಟಿರುವಂಥ ವ್ಯಕ್ತಿ ಆ ಪರಶುವಣ್ಣ. ಆತನೂ ಕಾರಣ ಇದಕ್ಕೆ. ಅದ್ರ ಜೊತೆಗೆ ದೇವದುರ್ಗದ ಎಲ್ಲ ಜನತೆ ಕಾರಣ. ಯಾಕಂದರೆ ಅವರು ವಿಡಿಯೋವನ್ನು ನೋಡಿ ಅಪ್ರಿಷಿಯೇಷನ್ ಮಾಡಿ, ಲೈಕ್ ಮಾಡಿ, ಜನಗಳಿಗೆ ಶೇರ್ ಮಾಡಿದ್ದಕ್ಕೂ ಇವತ್ತು ನನಗೆ ಮೊದಲ ಸ್ಟೇಜ್ ಅಪ್ರಿಷಿಯೇಷನ್ ಸಿಕ್ಕಿದೆ. ಒಂಥರ ಖುಷಿ ಆಗ್ತಾ ಇದೆ ಅಷ್ಟೇ. ಥ್ಯಾಂಕ್ ಯು ಯಾರು ವಿಡಿಯೋನ ಪೂರ್ತಿ ನೋಡಿದರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಇವತ್ತು ಒಂದು ಚಿಕ್ಕ ಕ್ರಿಯೇಟರ್ಸ್ ಮೀಟಪ್ ಥರ ಇತ್ತು ಅಷ್ಟೇ. ನಿಜವಾಗ್ಲೂ ಹೇಳ್ತೀನಿ, ಮುಂದೆ ಒಂದಿನ ಒಂದು ದೊಡ್ಡ ಅಪ್ರಿಷಿಯೇಷನ್ನು ದೊಡ್ಡ ಸ್ಟೇಜ್ ಮೇಲೆ ನಾನು ನಿಮಗೆ ಡೆಫಿನೆಟ್ಲಿ ಕಾಣ್ತೀನಿ. ಹೋಪ್ ಇದೆ ಅಷ್ಟೇ. ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಆ್ಯಂಡ್ ಇನ್ನೊಂದನ್ನು ಮರಿಬೇಡ್ರಿ, ಯಾವುದು ಗೊತ್ತಲ್ಲ, ಶೇರ್ ಮಾಡೋದನ್ನು. ಯಾಕಂದರೆ ಶೇರಿಂಗ್ ಈಸ್ ಕೇರಿಂಗ್.